ನಮಸ್ಕಾರ ರೈತ ಬಂದವ್ರೆ. ಅಲ್ಲಿ ಬೆಲ್ಲ ಆ್ಯಡ್ ಮಾಡಿದ್ದು ಅದು ಕಟ್ಟಾಗೋಯ್ತು. ಮತ್ತು ಇದು ಅದಂಗೆ ಕಂಟಿನ್ಯೂ ಮಾಡ್ತೀನಿ, ಎರಡನೇ ವಿಡಿಯೋ ಥರ ಹಾಕ್ತೀನಿ. ಇದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, 2 kg ಬೆಲ್ಲ 200 ಲೀಟ್ರ್ ಮಾಡ್ಕೊತೀವಲ್ಲ, ಸಾರಿ, ನಾವು ಈಗ ಬೆಲ್ಲ ಆ್ಯಡ್ ಮಾಡೋದನ್ನ ಹಳೇದೇ ಅಲ್ಲಿ 20 ಲೀಟ್ರ್ ನೀರಿರಬೇಕು. ಅಂದರೆ ಹಳೇದು ಮಾಡಿರ್ತೀವಿ ಮುಂಚೆ, ಅದು 20 ಲೀಟ್ರು ಹಂಗೆ ಸ್ಟಾಕ್ ಉಳಿಸ್ಕೋಬೇಕು. ಅದು ಯಾಕೆಂದರೆ ಅದರಲ್ಲಿ ಇನ್ನೂ 20 ಲೀಟ್ರಿಗೆ ಕಳ್ತು ಚೆನ್ನಾಗಾಗಿರುತ್ತೆ. ಅದು ಈಗ ಆ್ಯಡ್ ಮಾಡೋದು ಅದು ಮತ್ತೆ ಮಿಕ್ಸ್ ಮಾಡುತ್ತೆ. ನಾವು ಖಾಲಿ ಮಾಡೋವಾಗ 20 ಲೀಟ್ರ್ ಮತ್ತೆ ಹಂಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಅದು ಭಾರಿ ಇಂಪಾರ್ಟೆಂಟು. ಮತ್ತು ಡೇಟ್ಗಳು ಇಂಪಾರ್ಟೆಂಟು. ಈಗ ಫಸ್ಟ್ನೇದು ಜೀವಾಮೃತ, ಅದು 6ನೇ ತಾರೀಕು ಮಾಡಿದ್ದೆ, 13ನೇ ತಾರೀಕು ಬಿಟ್ಟೆ. ಅದು ನಿಮಗೆ ನಿನ್ನೆ ಮಳೆ ಬರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ. ಅದು ಮಳೆ ಬಂದರೂ ನಾವು ಆ ಡೇಟಿಗೆ ಬಿಟ್ಬಿಡ್ತೀವಿ, ಒಳ್ಳೆಯದು. ಆದರೂ ನಿಮಗೆ ನಿನ್ನೆ ತೋರ್ಸೋಕ್ಕಾಗಲಿಲ್ಲ, ಇವತ್ತು ಬೆಳಿಗ್ಗೆ ತೋರ್ಸೋಕ್ಕಾಗಲಿಲ್ಲ. ಇದು ಅದು ಬಿಟ್ಟಾದಮೇಲೆ ಇದು ಆ್ಯಡ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಏನಂದರೆ 20 ಲೀಟ್ರ್ ಹಂಗೆ ಸ್ಟಾಕ್ ಇಟ್ಕೊಂಡಿರ್ಬೇಕು. ಅದಕ್ಕೆ ಮತ್ತೆ ಆ್ಯಡ್ ಮಾಡಬೇಕು. ನಾವೀಗ ಆ್ಯಡ್ ಮಾಡೋದು ಈ ಥರ ಏನಿಲ್ಲ, ಸಿಂಪಲ್, ಅದೇ ಮಾಮೂಲಿ ಹಾಕ್ತೀವಿ. ಇದಕ್ಕೆ ಬೆಲ್ಲ ಒಂದೇ ಹಾಕೋದು, ಮತ್ತು ಏನು ಹಾಕಲ್ಲ. ಇದು ಅದೇ ಯೂರಿಯಾ ಥರ ಅಂತ ಸ್ವಲ್ಪ ಸ್ಟ್ರಾಂಗ್ ಮಾಡೋಕ್ಕೆ ಸಸಿಗಳನ್ನ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಯೂರಿಯಾ ಯಾವ ಥರ ಮಾಡೋದು, ಅಂದರೆ ಆರ್ಗಾನಿಕಲ್ಲಿ ಯೂರಿಯಾ ಥರ ಮಾಡೋದು ಅಂತಲೂ ಹೇಳ್ತೀನಿ. ಅದು ಇದು ಇಷ್ಟೇ ರೈತ ಬಾಂಧವರೇ. ಇದನ್ನಕ್ಕೆ ನೀರು ಆ್ಯಡ್ ಮಾಡೋದು, ಮತ್ತು ಬಿಡೋವಾಗ ನಾನು ಈ ಸಲ ಖಂಡಿತವಾಗ್ಲೂ ತೋರಿಸ್ತೀನಿ. ನಾನು ಯಾವ ರೀತಿ ಡ್ರಿಪ್ ಇಲ್ದರೆ ಯಾವ ಥರ ಹಾಕಬೇಕು, ಅದು ಎಷ್ಟು ಲೀಟ್ರ್ ಡ್ರಿಪ್ ಇಲ್ದರೆ ಏನು ಮಾಡಬೇಕು, ಇದು 1 ಲೀಟ್ರಿಗೆ ಎಷ್ಟು ಲೀಟ್ರ್ ನೀರು ಆ್ಯಡ್ ಮಾಡ್ಕೊಂಡು ಗಿಡಗಳ ಸುತ್ತ ಹಾಕಬೇಕು, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಡ್ರಿಪ್ಪಲ್ಲಿ ಬಿಟ್ಟಾಗ ಆ ನೀರು ಆ್ಯಡ್ ಆಗುತ್ತೆ ಇದಕ್ಕೆ. ಆದರೆ ನಾವು ಕೈಯಲ್ಲಿ ಹಾಕೋವಾಗ ಡೈರೆಕ್ಟಾಗಿ ಇಷ್ಟೇ ಹಾಕೋಂಗಿಲ್ಲ. ಇದಕ್ಕೆ ಎಷ್ಟು ಪ್ರಮಾಣ ನೀರು ಹಾಕಬೇಕು ಅನ್ನೋದು ಹೇಳ್ತೀನಿ. ಥ್ಯಾಂಕ್ ಯು.